ಮೈಸೂರಿನ ರಂಗಾಯಣದಲ್ಲಿ ಮಹಿಳೆಯರಿಗಾಗಿ ಪದ್ಮಶ್ರೀ ನಾಗರತ್ನಮ್ಮ ರಂಗ ತರಬೇತಿ ಕಾರ್ಯಾಗಾರ ಇಂದಿನಿಂದ ಆರಂಭಗೊಂಡಿತು. ರಂಗಕರ್ಮಿಗಳಾದ ಧನಂಜಯ್ ಮತ್ತು ದಿಗ್ವಿಜಯ್ ಅವರು ರಂಗಗೀತೆ ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಿರಿಯ ರಂಗಕರ್ಮಿ ರತ್ನ ವಿಶ್ವನಾಥ ಮಿರ್ಲೆ ಅವರು ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ವಿಶೇಷವಾಗಿ ಮಹಿಳೆಯರಿಗಾಗಿ ಏರ್ಪಡಿಸಲಾಗಿರುವ ಈ ರಂಗ ತರಬೇತಿ ಶಿಬಿರವು 3 ತಿಂಗಳ ಕಾಲ ನಡೆಯಲಿದ್ದು, ಸುಬ್ಬಯ್ಯ ನಾಯ್ಡು ಅಭಿನಯ ರಂಗ ತರಬೇತಿ ಶಿಬಿರದ ಕಲಾವಿದರು ಕೋಲಾಟ ಕಾರ್ಯಕ್ರಮ ಪ್ರದರ್ಶಿಸಿದರು. ರಂಗಾಯಣ ನಿರ್ದೇಶಕರಾದ ಅಡ್ಡಂಡ ಸಿ ಕಾರ್ಯಪ್ಪ, ರಂಗಾಯಣ ಜಂಟಿ ನಿರ್ದೇಶಕ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ, ಶಿಬಿರದ ನಿರ್ದೇಶಕಿ ಧನ್ಯಾ ಕೋಟ್ಯಾನ್ ಮತ್ತಿತರರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಬಂದಿದೆ. ಇದನ್ನು ಯೋಗವನ ಅಂತ ಕರೀತಾ ಇದ್ದೀವಿ ನಾವು. ಇದು ಯೋಗ ಮಾಡುವ ಜಾಗ. ಈ ಏರಿಯಾನು ಯೋಗವನ ಅಂತ ಕರೆಯುವ ಸ್ಥಿತಿಗೆ ಬಂದಿದೆ. ಸುಮಾರು 500-600 ಗಿಡಗಳನ್ನು ನೆಟ್ಟು ಇಲ್ಲಿಂದ ನಾವು ಪ್ರಾರಂಭ ಮಾಡಿದ್ವಿ. ಕೊರೋನಾದ ವಿರುದ್ಧದ ಫೈಟ್ ಗಿಡಗಳನ್ನು ನೆಡುವುದರ ಮೂಲಕ ಅಂತ ಹೇಳಿ, ಅದೇ ನಮಗೆ ಆಕ್ಸಿಜನ್ ಮುಂದಿನ ದಿನಗಳಲ್ಲಿ ಅಂತ ಹೇಳುವ ಕಲ್ಪನೆಯೊಂದಿಗೆ ಅದರಿಂದ ಪ್ರಾರಂಭ ಮಾಡಿದ್ದೀವಿ. ಅದರ ನಂತರ ರಾಜರಾಜೇಶ್ವರಿ ನಗರ ಮತ್ತು ಶಿರಾ ಉಪಚುನಾವಣೆಗಳಲ್ಲಿ ಬಿಜೆಪಿಯಿಂದ ಅಧಿಕಾರದ ದುರ್ಬಳಕೆ ಹಾಗೂ ಹಣ ಕೆಲಸ ಮಾಡಿ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಉಪಚುನಾವಣಾ ಫಲಿತಾಂಶ ಕುರಿತು ಸುದ್ದಿಗಾರರಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಶಿರಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುವ ನಿರೀಕ್ಷೆ ಇತ್ತು. ರಾಜರಾಜೇಶ್ವರಿ ನಗರದಲ್ಲಿ ಫೈಟ್ ಕೊಡುತ್ತೇವೆ ಎಂದುಕೊಂಡಿದ್ವು. ಆದರೆ ಇಲ್ಲಿ ಅಧಿಕಾರದ ದುರ್ಬಳಕೆಯಾಗಿದ್ದು ಹಣದ ಹೊಳೆ ಹರಿಸಿ ಬಿಜೆಪಿಯವರು ಗೆದ್ದಿದ್ದಾರೆ. ಏನೇ ಆದರೂ ಜನರ ತೀರ್ಪನ್ನು ಒಪ್ಪಿಕೊಳ್ಳುತ್ತೇವೆ ಎಂದರು. ಆರ್ಆರ್ ನಗರ ಉಪಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡ ಹಾಗೆ ಕಾಣುತ್ತಿದೆ. ಹೀಗಾಗಿ ಜೆಡಿಎಸ್ ಡಮ್ಮಿ ಕ್ಯಾಂಡಿಡೇಟ್ ಹಾಕಿದೆ. ರಾಜರಾಜೇಶ್ವರಿ ನಗರ ಮತ್ತು ಶಿರಾ ಉಪಚುನಾವಣೆಗಳಲ್ಲಿ ಬಿಜೆಪಿಯಿಂದ ಅಧಿಕಾರದ ದುರ್ಬಳಕೆ ಹಾಗೂ ಹಣ ಕೆಲಸ ಮಾಡಿ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಉಪಚುನಾವಣಾ ಫಲಿತಾಂಶ ಕುರಿತು ಸುದ್ದಿಗಾರರಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಶಿರಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುವ ನಿರೀಕ್ಷೆ ಇತ್ತು. ರಾಜರಾಜೇಶ್ವರಿ ನಗರದಲ್ಲಿ ಫೈಟ್ ಕೊಡುತ್ತೇವೆ ಎಂದುಕೊಂಡಿದ್ದೆವು. ಆದರೆ ಇಲ್ಲಿ ಅಧಿಕಾರದ ದುರ್ಬಳಕೆಯಾಗಿದ್ದು ಹಣದ ಹೊಳೆ ಹರಿಸಿ ಬಿಜೆಪಿಯವರು ಗೆದ್ದಿದ್ದಾರೆ. ಏನೇ ಆದರೂ ಜನರ ತೀರ್ಪನ್ನು ಒಪ್ಪಿಕೊಳ್ಳುತ್ತೇವೆ ಎಂದರು. ಆರ್ಆರ್ ನಗರ ಉಪಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡ ಹಾಗೆ ಕಾಣುತ್ತಿದೆ. ಹೀಗಾಗಿ ಜೆಡಿಎಸ್ ಡಮ್ಮಿ ಕ್ಯಾಂಡಿಡೇಟ್ ಹಾಕಿದೆ ಎಂದು ಸಿದ್ದರಾಮಯ್ಯ ಜೆಡಿಎಸ್ ನಾಯಕರಿಗೆ ಚಾಟಿ ಬೀಸಿದ್ರು. ರಾಜ್ಯ ಸರ್ಕಾರಕ್ಕೆ ತಾಕತ್ತಿದ್ರೆ ಸಾರಾಯಿ ಜೂಜಾಟ ನಿಷೇಧ ಮಾಡಲಿ ಅಂತ ಶಾಸಕ ತನ್ವೀರ್ ಸೇಠ್ ರಾಜ್ಯ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ. ಟಿಪ್ಪುವಿನ ವಿಚಾರದಲ್ಲಿ ಮುಸಲ್ಮಾನರನ್ನ ದ್ವೇಷಿಸುವ ಕೆಲಸ ಮಾಡಲಾಗ್ತಾ ಇದೆ. ನಾವು ಮಾಡೋ ಊಟ ತೊಡುವ ಬಟ್ಟೆಗಳ ಬಗ್ಗೆ ಟೀಕೆ ಮಾಡ್ತಾರೆ ಅಂತ ಬೇಸರದಿಂದ ನುಡಿದ್ರು. ಮೈಸೂರಿನ ಬನ್ನಿ ಮಂಟಪದಲ್ಲಿರುವ ಅಫ್ನಾಗರ್ ಸಭಾಂಗಣದಲ್ಲಿ ಇಂದು ಟಿಪ್ಪು ಜಯಂತಿ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು. ಕೋವಿಡ್ ಹಿನ್ನೆಲೆಯಲ್ಲಿ ಸರಳವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಟಿಪ್ಪು ಜಯಂತಿ ವಿಚಾರದಲ್ಲಿ ರಾಜಕಾರಣ ಮಾಡಬಾರದು. ಟಿಪ್ಪು ವಿಚಾರದಲ್ಲಿ ಇತಿಹಾಸಕಾರರು ಸತ್ಯವನ್ನ ತಿರುಚುವ ಕೆಲಸ ಮಾಡಿದ್ದಾರೆ. ಇತಿಹಾಸ ತಿರುಚುವವರಿಗೆ ನಾವು ಗೌರವ ಕೊಡುವ ಅಗತ್ಯ ಇಲ್ಲ. ಟಿಪ್ಪು ಅಭಿಮಾನಿಗಳು 100 ವರ್ಷಗಳಿಂದ ಟಿಪ್ಪು ಜಯಂತಿ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಅವರ ಭಾವನೆಗಳಿಗೆ ನೋವುಂಟು ಮಾಡುವ ಕೆಲಸ ಮಾಡಬಾರದು ಅಂತ ತನ್ವೀರ್ ಸೇಠ್ ಹೇಳಿದ್ರು. ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ನಗರದ ಉಪಮೇಯರಾದ ಆತ್ಮೀಯ ಬಂಧು ಬದಲಿಗೆ ತಮ್ಮೆಲ್ಲರಿಗೂ ಗೊತ್ತಿದೆ.
ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಮತ್ತು ಶಿರಾ ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಜಯ ಸಾಧಿಸಿದ್ದು ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಸರ್ಕಾರಕ್ಕೆ ಮತ್ತಷ್ಟು ಸುಭದ್ರತೆ ಲಭಿಸಿದೆ. ರಾಜರಾಜೇಶ್ವರಿ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಮುನಿರತ್ನ ಅವರು ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಅವರ ವಿರುದ್ಧ ಗೆಲುವು ಸಾಧಿಸಿದ್ದು, ಮುನಿರತ್ನ ಅವರಿಗೆ 1,25,734 ಮತಗಳು ಲಭಿಸಿದ್ದು, 67,798 ಮತಗಳನ್ನು ಪಡೆದ ಕುಸುಮಾ ಅವರನ್ನು 57,936 ಮತಗಳ ಅಂತರದಿಂದ ಸೋಲಿಸಿ ಭರ್ಜರಿ ಗೆಲುವು ದಾಖಲಿಸಿದ್ದಾರೆ. ಇದೇ ಕ್ಷೇತ್ರದಲ್ಲಿ ಜನತಾದಳ ಅಭ್ಯರ್ಥಿಯಾಗಿದ್ದ ಕೃಷ್ಣಮೂರ್ತಿ ಅವರಿಗೆ 10,251 ಮತಗಳು ಮಾತ್ರ ಲಭಿಸಿದೆ. ಶಿರಾದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವ ರಾಜೇಶ್ ಗೌಡ ಅವರು 74,552 ಮತಗಳನ್ನು ಪಡೆದು 61,573 ಮತಗಳನ್ನು ಪಡೆದಿರುವ ತಮ್ಮ ಸಮೀಪದ ಪ್ರತಿಸ್ಪರ್ಧಿಯಾದ ಕಾಂಗ್ರೆಸ್ನ ಟಿಬಿ ಜಯಚಂದ್ರ ಅವರಿಗಿಂತ 13,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಪರಾಭವಗೊಳಿಸಿದ್ದಾರೆ. ಜನತಾದಳ ಅಭ್ಯರ್ಥಿಯಾಗಿರುವ ಅಮ್ಮಾಜಮ್ಮ ಅವರು 35,982 ಮತಗಳನ್ನು ಪಡೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮೈಸೂರಿನಲ್ಲಿ ವಿಜಯೋತ್ಸವ ಆಚರಿಸಿದರು. ಬಿಜೆಪಿ ಬಾವುಟಗಳನ್ನು ಬೀಸುತ್ತಾ ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಜೈಕಾರ ಕೂಗಿದ ಅವರು ಸಾರ್ವಜನಿಕರಿಗೆ ಸಿಹಿ ಹಂಚಿ ಗೆಲುವಿನ ಸಂಭ್ರಮವನ್ನು ಹಂಚಿಕೊಂಡರು. भारत माता की जय, वंदे मातरम, वंदे मातरम, भारत माता की जय, भारत माता की जय, वंदे मातरम, वंदे मातरम, भारतीय जनता पार्टी की ಅನ್ನುವಂತ ಸುದ್ದಿಯನ್ನು ಬಿತ್ತರಿಸ್ತಾ ಇತ್ತು. ಈ ಸಂದರ್ಭದಲ್ಲಿ ಮೋದಿ ಅವರು, ಈ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರು, ಅಲ್ಲಿಯ ನಮ್ಮ ಉಪಮುಖ್ಯಮಂತ್ರಿಯಾದ ಸುಶೀಲ್ ಕುಮಾರ್ ಮೋದಿ ಅವರು ಎಲ್ಲರ ಪ್ರಯತ್ನದಿಂದ ಕೋವಿಡ್ನ ನಿರ್ವಹಣೆ ಇಂಥ ಸಂದರ್ಭದಲ್ಲಿ ಅದು ಬರಗಾಲ ಇರ್ಬೋದು, ಪ್ರವಾಹ ಇರ್ಬೋದು, ನರೇಂದ್ರ ಮೋದಿ ಅವರು ಬಿಹಾರಕ್ಕೆ ಕೊಟ್ಟಂಥ ಕೊಡುಗೆಯನ್ನು ಸ್ಮರಿಸಿಕೊಂಡು ಇವತ್ತು NDA ಬಿಹಾರದಲ್ಲೂ ದಾಪಕಾಲ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲ ಮತದಾರ ಬಾಂಧವರಿಗೆ, ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ನೀಡಿದಂಥ ಎಲ್ಲ ಮತದಾರ ಬಾಂಧವರಿಗೆ, ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವ್ರಿಗೆ, ದೇಶದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರಿಗೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯದ ಅಧ್ಯಕ್ಷರಾದಂಥ ನಡ್ಡಾ ಅವರು ಮತ್ತು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು. ಭಾರತೀಯ ಜನತಾ ಪಾರ್ಟಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 2 ಉಪಚುನಾವಣೆಗಳನ್ನು ಗೆಲುವಿನತ್ತ ದಾಪಕಾಲ ಆಗ್ತಾ ಇರೋದನ್ನು ನಾವು ಅತ್ಯಂತ ಸಂತೋಷದಿಂದ ವಿಜೃಂಭಿಸ್ತಾ ಇದ್ದೀವಿ. ಒಂದು ಅನ್ನಿಸ್ತಾ ಇದೆ, ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಿದ್ರೆ ಇವತ್ತು ಜನ ಕೋವಿಡ್ನಂತ ನರಳ್ತಾ ಇರುವಂಥ ಈ ಸಂದರ್ಭದಲ್ಲಿ ಸರ್ಕಾರ ಮುಖ್ಯಮಂತ್ರಿಗಳು ನೀಡಿದಂಥ ಉತ್ತೇಜನದ ಪ್ಯಾಕೇಜ್ಗಳಿಂದಾಗಿ ಜನ ಇವತ್ತು ಶಿರಾದಲ್ಲಿ ಮತ್ತು ರಾಜರಾಜೇಶ್ವರಿ ನಗರದಲ್ಲಿ ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಕಳೆದ ಬಾರಿ ಶಿರಾದಲ್ಲಿ ನಾವು 15,000 ಮತ ತೆಗೆದುಕೊಂಡು 3ನೇ ಸ್ಥಾನದಲ್ಲಿದ್ವಿ. ಆದರೆ ಇವತ್ತು ನಾವು ಗೆಲುವಿನತ್ತ ದಾಪಕಾಲ ಹಾಕ್ತಾ ಇರೋದು, ಜನರಿಗೆ ಕಷ್ಟಗಳಿಗೆ ನಾವು ಸ್ಪಂದಿಸಿದ್ರೆ ಒಬ್ಬ ಜನಪ್ರತಿನಿಧಿ ಹೇಗಿರಬೇಕು ಅನ್ನೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳೇ ಉದಾಹರಣೆಯಾಗಿ ನಮ್ಮ ಮುಂದೆ ನಿಂತಿದ್ದಾರೆ. ಹಾಗಾಗಿ ರಾಜ್ಯದ 2 ವಿಧಾನಸಭೆಯ ಗೆಲುವನ್ನು ಪಕ್ಷ ಇವತ್ತು ತೀರ್ಮಾನ ಮಾಡಿದೆ. ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಏನು 80 ಲಕ್ಷ ಫುಡ್ ಪ್ಯಾಕೆಟನ್ನು ಹಂಚಿದ್ವಿ, ಅದೇ ರೀತಿ 1,700 ಕೋಟಿ ಪ್ಯಾಕೇಜನ್ನು ನೀಡಿ ಜನರಿಗೆ ಕಷ್ಟವನ್ನು ಪರಿಹಾರ ಮಾಡಿದಂಥ, ಕಷ್ಟದಲ್ಲಿ ಸ್ಪಂದಿಸಿದಂಥ ಮುಖ್ಯಮಂತ್ರಿಗಳ ಗೆಲುವು ಅಂತ ಹೇಳೋದಕ್ಕೆ ಅತ್ಯಂತ ನಾನು ಸಂತೋಷವಾಗಿದ್ದೀನಿ ಇವತ್ತು. ಲಯನ್ಸ್ ಕ್ಲಬ್ ಆಫ್ ಮೈಸೂರು ಕಬಿನಿಯ ವತಿಯಿಂದ ಕನ್ನಡ ರಾಜ್ಯೋತ್ಸವ, ಶಿಕ್ಷಕರ ದಿನಾಚರಣೆ ಮತ್ತು ಇಂಜಿನಿಯರ್ಗಳ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಲಯನ್ಸ್ ಕ್ಲಬ್ ಆಫ್ ಮೈಸೂರು ಸೆಂಟ್ರಲ್ನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಮಾರಂಭದಲ್ಲಿ ಇಂಜಿನಿಯರ್ಗಳ ದಿನಾಚರಣೆಯ ಅಂಗವಾಗಿ ಇಂಜಿನಿಯರ್ ಆಗಿರುವ ಲಯನ್ ಕೆ ದೇವೇಗೌಡ ಅವರನ್ನು ಸನ್ಮಾನಿಸಲಾಯಿತು. ಕೆ ದೇವೇಗೌಡ ಅವರು ಮಂಡ್ಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿದ್ದಾರೆ. ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ರಾಜೇಗೌಡ ಅವರನ್ನು ಸನ್ಮಾನಿಸಲಾಯಿತು. ಶ್ರೀ ಬೀರೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ 50,000 ರು ಮತ್ತು ಅಂಧ ವಿದ್ಯಾರ್ಥಿಗಳ ಸಹಾಯಾರ್ಥ 12,500 ರುಗಳನ್ನು ಲಯನ್ಸ್ ಸೇವಾ ಕಾರ್ಯದ ಅಂಗವಾಗಿ ನೀಡಲಾಯಿತು.
ಇದೇ ಸಂದರ್ಭದಲ್ಲಿ ಶ್ರೀ ವಿಜಯ ನ್ಯೂಸ್ 24 ಕನ್ನಡ ವಾಹಿನಿಯ ಪಾಲುದಾರರಾದ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ರಂಜನ್ ಉದಯ್ ಕುಮಾರ್ ಅವರು ಅಂಧ ವಿದ್ಯಾರ್ಥಿಗಳ ಸಹಾಯಾರ್ಥವಾಗಿ 5,000 ರೂಗಳ ಕೊಡುಗೆಯನ್ನು ನೀಡಿದರು. ಸಮಾರಂಭದಲ್ಲಿ ಅಧ್ಯಕ್ಷರಾದ ಎಸ್ ಮಹದೇವ, ಕಾರ್ಯದರ್ಶಿ ಶ್ರೀಮತಿ ಭವ್ಯ, ಖಜಾಂಚಿ ಶ್ರೀಮತಿ ಲತಾ, ವಲಯ ಅಧ್ಯಕ್ಷರಾದ ಪಿ ಶ್ರೀನಿವಾಸ್, ಯೋಗೀಶ್, ಕೆಎನ್ ಕ್ಷೇತ್ರಪಾಲ್, ಸಣ್ಣಸ್ವಾಮಿ ಗೌಡ, ಎಎಸ್ ಗೋವಿಂದರಾಜು, ಎಲ್ಎನ್ ಸ್ವಾಮಿ, ಎಸ್ ಬಸವೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೆಲ್ಲರಿಗೂ. ಸಮಾರಂಭದ ಹಾಗೂ ಸಂಸ್ಥೆಯ ಅಧ್ಯಕ್ಷರು, ಆತ್ಮೀಯ ಮಿತ್ರರು ಆದಂಥ ಮಹದೇವ್ ಅವರೇ, ನಮ್ಮ ಬಸವೇಗೌಡ ಅಧ್ಯಕ್ಷ ಆದಾಗ ಮೈಕ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇರ್ತಾ ಇದೆ. ಚೆನ್ನಾಗಿ ಮಾತಾಡಿ ಬಸವೇಗೌಡ ಅಂದರೆ ಅವ್ನು ಮೀರಿಸ್ತಾನಂತ ಒಳ್ಳೆ ಆಟಗಾರ. ನನಗೆ ಮೊನ್ನೆ ಇನ್ಸ್ಟಾಲೇಷನ್ ಗೊತ್ತಾಯಿತು. ಅದು ಮೊದಲೇ ಇದೆಲ್ಲ ಸಿಸ್ಟಮ್ ತರಿಸ್ಬಿಟ್ಟಿದ್ದೀರಿ, ಅದು ಇನ್ನೂ ಬೆಳಗಿರೋದು ಲಾಸ್ಟ್ಗೆ ಎಲ್ಲರೂ ಟೈಟ್ ಆದಾಗ ಬಂತು, ಕೊನೆಗೆಲ್ಲ ಇರಬೇಕಾಗ್ಬಿಟ್ಟಿರೋದು. ಒಳ್ಳೆ ಆಟಗಾರ, ಒಳ್ಳೆ ಸೇವಾ ಚಟುವಟಿಕೆಯ ಒಂದು ಇದನ್ನು ಹೊಂದಿರುವಂಥ ನಮ್ಮ ಮಾದೇವರಿಗೆ ಯಾವಾಗಲೂ ದೇವರು ಭುವನೇಶ್ವರಿ ಆಯಸ್ಸು ಆರೋಗ್ಯ ಎಲ್ಲವನ್ನು ಕಾಪಾಡಿ. ಏಕೆಂದರೆ ಆರೋಗ್ಯ ಇದ್ದರೆ ಮಾತ್ರ ಇವತ್ತು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಆರೋಗ್ಯನೇ ಇಲ್ಲ ಅಂದರೆ ಏನಿದ್ರೂ ಪ್ರಯೋಜನ. ಅದಕ್ಕೆ ನಾವೆಲ್ಲ ಇವತ್ತು ಏನು ಕರೋನಾದಲ್ಲಿ ಒದ್ದಾಡ್ತಾ ಇದ್ದೀವೋ ಅದರ ಶಿಕ್ಷೆಗೆ ಒಳಪಟ್ಟವ್ರಿಗೆ ಮಾತ್ರ ಅದರ ಬೆಲೆ ಏನು ಅಂತ ಗೊತ್ತಾಗ್ತಾ ಇದೆ. ಯಾಕೆಂದರೆ 9 ಲಕ್ಷ ರೂಪಾಯಿ ಕಟ್ಬಿಟ್ಟು ಈಚೆಗೆ ಬಂದಿದ್ದೀನಿ ನಾನು ಆಸ್ಪತ್ರೆಗೆ. ಅದರಿಂದ ನಾನೇ ಲಕ್ಷಾಂತರ ಜನಕ್ಕೆ ಟ್ರೀಟ್ಮೆಂಟ್ ಕೊಡಿಸೋನು BBMP-ನಲ್ಲಿ ಇಡೀ ಸೌತ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ, ಹೊನ್ನಳ್ಳಿ ಸೌತ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಾನೇ ಸಿಗಕ್ಕೆ ಏನು ಮಾಡೋಕ್ಕಾಗುತ್ತೆ. ಯಾಕೆಂದರೆ 48 ಕ್ಲಬ್ ಇನ್ಸ್ಟಾಲೇಷನ್ಗಳು ಮಾಡಿ ಬೆಳಗ್ಗೆ ಇದು ಆಫೀಸ್ ಡ್ಯೂಟಿನೂ ಮಾಡಿ, ಸಂಜೆ ತುಮಕೂರು ಆಗ್ಬೋದು, ಮಂಡ್ಯ ಆಗ್ಬೋದು, ಬೆಂಗಳೂರು ಆಗ್ಬೋದು, ಮೈಸೂರು ಆಗ್ಬೋದು ಓಡೋದು, ಇನ್ಸ್ಟಾಲೇಷನ್ ಮಾಡೋದು ಎಲ್ಲ ಮುಗಿಸ್ಕೊಂಡು ಮಧ್ಯರಾತ್ರಿ ಹೋಗಿ ಬೆಂಗಳೂರಲ್ಲಿ 2 ಗಂಟೆ 3 ಗಂಟೆ ಆಗ್ಬೋದು, ಬೆಳಗ್ಗೆ ಓಡೋದು ಡ್ಯೂಟಿಗೆ. ಅಲ್ಲಿ ಪೇಷಂಟ್ ಮಾಡಿಸ್ಬೇಕು. ಡಾಕ್ಟರ್ಗಳು ಏನು ನಾವಿವತ್ತು ಇಂಜಿನಿಯರ್ಸು ಮತ್ತು ಶಿಕ್ಷಕರ ಅಭಿನಂದನೆಯನ್ನು ಮಾತ್ರ ಮಾಡ್ತಾ ಇದ್ದೀವಿ. ಬಟ್ ಅಷ್ಟೇ ಇವತ್ತು ಡಾಕ್ಟರ್ಸ್ಗಳ ಅವಶ್ಯಕತೆ ಅಷ್ಟೇ ಇದೆ. ಏನಾದರೂ ಪ್ರಪಂಚದಲ್ಲಿ ತಮ್ಮ ಪ್ರಾಣವನ್ನೇ ಮುಡುಪಾಗಿ ಕೆಲಸ ಮಾಡ್ತಾ ಇರೋದು ಅಂದರೆ ಇವತ್ತು ಡಾಕ್ಟರ್. ಬೆಳಕಿನ ಹಬ್ಬ ದೀಪಾವಳಿಗೆ ಮೈಸೂರು ನಗರ ಸಜ್ಜಾಗುತ್ತಿದ್ದು, ಪಟಾಕಿ ಮಾರಾಟ ಮಳಿಗೆಗಳನ್ನು ಸಿದ್ದಗೊಳಿಸಲಾಗುತ್ತಿದೆ. ಮೈಸೂರಿನ ರೈಲ್ವೆ ನಿಲ್ದಾಣದ ಬಳಿ ಇರುವ ಜೆಕೆ ಮೈದಾನದಲ್ಲಿ ಮಳಿಗೆಗಳನ್ನು ನಿರ್ಮಿಸಲಾಗುತ್ತಿದ್ದು, 10ಕ್ಕೂ ಹೆಚ್ಚು ಮಳಿಗೆಗಳ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಮೊದಲಿಗೆ ಈ ಬಾರಿಯ ದೀಪಾವಳಿಯಲ್ಲಿ ಕೊರೋನಾ ಹಿನ್ನೆಲೆಯಲ್ಲಿ ಪಟಾಕಿ ಸಿಡಿಸುವುದನ್ನು ನಿಷೇಧಿಸುವುದಾಗಿ ಹೇಳಿದ್ದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ನಂತರ ಒತ್ತಡಗಳಿಗೆ ಮಣಿದು ಹಸಿರು ಪಟಾಕಿಗಳನ್ನು ಮಾತ್ರ ಮಾರಲು ಸಿಡಿಸಲು ಅವಕಾಶ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನವೆಂಬರ್ 16ರವರೆಗೆ ಪಟಾಕಿ ಮಾರಾಟ ಮಾಡಲು ಮೈಸೂರು ಮಹಾನಗರ ಪಾಲಿಕೆ ಅವಕಾಶ ನೀಡಿದೆ. ಈ ಬಾರಿ ಪಟಾಕಿಗಳ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಗುರುವಾರದಿಂದ ಪಟಾಕಿಗಳನ್ನು ಮಾರಲಾರಂಭಿಸುತ್ತೇವೆ ಎಂದು ಪಟಾಕಿ ಮಾರಾಟಗಾರ ವಿಜಯ್ ಕುಮಾರ್ ಅವರು ಶ್ರೀ ವಿಜಯ ನ್ಯೂಸ್ 24 ಕನ್ನಡ ವಾಹಿನಿಗೆ ತಿಳಿಸಿದ್ದಾರೆ. ಪಟಾಕಿ ಅಂಗಡಿಯಿಂದ 1ನೇ ತಾರೀಕಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ನಮಗೆ. ಅದರಿಂದ ನಾವು ಏನು ಮಾಡ್ತಾಯಿದ್ವಿ ಅಂತಂದರೆ, ಈಗ ಪರ್ಮಿಷನ್ ಇದಾಗಿದ್ದರಿಂದ ತಿರ್ಗಿ ಗುರುವಾರದಿಂದ ನಾವು ಓಪನ್ ಮಾಡ್ತಾಯಿದ್ದೆ ಅಂಗಡಿಗಳನ್ನ. ಸರ್ಕಾರದಿಂದ ಅನುಮತಿ ಕೊಟ್ಟಿದ್ದಾರೆ. ಹಸಿರು ಪಟಾಕಿನೇ ಮಾಡ್ತಾಯಿದ್ವಿ. ಮತ್ತು ಕಡ್ಡಾಯವಾಗಿ ಎಲ್ಲರಿಗೂ ಏನು ತೊಂದರೆ ಏನೂ ಆಗೋಲ್ಲ. ಪಟಾಕಿ ಹೊಡಿಬೋದು. ಹಬ್ಬಲ್ಲಿ ಹೋದ ವರ್ಷ ಯಾವ ಥರ ಆಚರಿಸಿದೋ ಈ ವರ್ಷ ಅದೇ ಥರ ಆಚರಿಸ್ಬೋದು. ಅದರಲ್ಲಿ ಏನು ತೊಂದರೆ ಇಲ್ಲ. ಹಸಿರು ಪಟಾಕಿನೇ ಮಾಡೋದು. ಕಡ್ಡಾಯವಾಗಿ ಮಾರ್ಕ್ಸನ್ನು ಹಾಕೊಬರ್ಬೇಕು. ಕಡ್ಡಾಯ ಮಾರ್ಕ್ಸ್ ಇಲ್ಲ ಅಂತ ಪಟಾಕಿ ಕೊಡೋಲ್ಲ ಕಡ್ಡಾಯವಾಗಿ. ಮತ್ತು ಸ್ಯಾನಿಟೈಸರ್ ಮಡಗಿರ್ತೀವಿ ಅಂಗಡಿ ಮುಂದೆ. ಜನಕ್ಕೆ ಏನು ತೊಂದರೆ ಏನಿಲ್ಲ. ಹಸಿರು ಪಟಾಕಿನೇ ಅದು ಎಲ್ಲರಿಗೂ. ಮೊದಲು ಹೋದ ವರ್ಷವೂ ಹಸಿರು ಪಟಾಕಿನೇ ಇರ್ತದೆ. ಈ ವರ್ಷವೂ ಹಸಿರು ಪಟಾಕಿನೇ ಮಾಡ್ತೀವಿ. ಸರ್ಕಾರ ಏನು ಗೈಡೆನ್ಸ್ ಕೊಟ್ಟಿದೆ ಅದೇ ಥರ ಮಾಡ್ತೀವಿ ನಾವು. ಅದು ಬಿಟ್ಟು ಬೇರೆ ಏನು ಮಾಡಲ್ಲ. ಶಬ್ದ ಕಮ್ಮಿ ಇರ್ತದೆ. ಶಬ್ದ ಇದು ಹಸಿರು ಪಟಾಕಿಲಿ ಶಬ್ದ ಕಮ್ಮಿ ಇರ್ತದೆ. ಬಂದು ಹಬ್ಬ ಆಚರಿಸ್ಬೋದು. ಅದರಲ್ಲಿ ಏನು ತೊಂದರೆ ಏನಿಲ್ಲ. ಆಮೇಲೆ ಎಲ್ಲ ಥರ ಶಬ್ದ ಸೌಂಡ್ ಇಲ್ಲದ ಪಟಾಕಿಗಳೆಲ್ಲ ಎಲ್ಲ ಮಾಮೂಲು ಆಚರಿಸ್ತಾರೆ. ಅದೇ ಥರ ಇರ್ತದೆ. ಸ್ವಲ್ಪ ಕಮ್ಮಿ ಇದೆ. ಅದರಲ್ಲಿ ಏನಿಲ್ಲ. ಜನರಲ್ಲಾಗಿ ಕಮ್ಮಿ ಇದೆ. ಒಂದು 20% ಕಮ್ಮಿ ಇದೆ. ಈಗ ಹಬ್ಬ ಮಾಡೋರು ಮಾಡೇ ಮಾಡ್ತಾರೆ. ಈಗೆಲ್ಲ ಹಬ್ಬ ಆಯಿತು, ಗಣಪತಿ ಹಬ್ಬ ಆಯಿತು, ಆಯುಧ ಪೂಜೆ ಆಯಿತು, ಎಲ್ಲ ಹಬ್ಬನೂ ಆಚರಿಸಿದ್ದಾರೆ. ಈ ಹಬ್ಬನೂ ನಮ್ಮ ಹಿಂದೂ ಧರ್ಮದಲ್ಲಿ ಇದೆ, ಇದು ಆಚರಿಸ್ತಾರೆ ಸರ್ ಇದನ್ನು.
ಸಿದ್ದರಾಮಯ್ಯ ಬಿಜೆಪಿ ಜೊತೆ ಕೈಜೋಡಿಸಲು ಮುಂದಾಗಿರುವ ಗುಮಾನಿ ಇದೆ ಅಂತ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಯನ್ನ ಬದಲಿಸುವ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಹೇಳಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪ್ರತ್ಯುತ್ತರ ನೀಡಿರುವ ಅವರು, ನಮ್ಮ ಪಕ್ಷದ ಬಗ್ಗೆ ನಮಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಅವರಿಗೆ ಎಲ್ಲ ಗೊತ್ತಾಗ್ತಾ ಇದೆ. ಅಂದ್ರೆ ಬಹುಶಃ ಅವರು ನಮ್ಮ ಪಕ್ಷದ ಕೇಂದ್ರದ ನಾಯಕರ ಜೊತೆ ಸಂಪರ್ಕ ಸಾಧಿಸಿರಬಹುದು. ಕಾಂಗ್ರೆಸ್ನಲ್ಲಿ ತಮಗೆ ಉಳಿಗಾಲ ಇಲ್ಲ ಅನ್ನೋದನ್ನ ಅರಿತು ಬಿಜೆಪಿ ಜೊತೆ ಕೈಜೋಡಿಸಲು ಮುಂದಾಗಿರಬಹುದು. ಇದರಿಂದಾಗಿ ಅವರು ಈ ರೀತಿಯ ಹೇಳಿಕೆಗಳನ್ನ ನೀಡ್ತಾ ಇರಬಹುದು ಅಂತ ಅಂದರಲ್ಲದೆ, ಮುಂದಿನ 2.5 ವರ್ಷವೂ ಯಡಿಯೂರಪ್ಪ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಎಂದರು. ಕಾಂಗ್ರೆಸ್ ಪಕ್ಷ ಹಾಳಾದ್ರೂ ಸರಿ, ಡಿಕೆ ಶಿವಕುಮಾರ್ಗೆ ಯಾವುದೇ ಸ್ಥಾನ ಸಿಗಬಾರದು ಅಂತ ಸಿದ್ದರಾಮಯ್ಯ ಅವರ ಉದ್ದೇಶ. ಅದೇ ಕಾರಣಕ್ಕೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೋಲನ್ನ ಸಿದ್ದರಾಮಯ್ಯ ಬಯಸ್ತಾ ಇದ್ದಾರೆ. ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಇದನ್ನ ತಪ್ಪಿಸಲು ಡಿಕೆಶಿ ಅವರನ್ನ ಚುನಾವಣೆಯಲ್ಲಿ ಸೋಲಿಸಬೇಕು. ಆದರೆ ಪರಮೇಶ್ವರ್ ಅವರನ್ನ ಸೋಲಿಸಿದಂತೆ ಡಿಕೆಶಿಯನ್ನ ಸೋಲಿಸಲು ಸಾಧ್ಯವಿಲ್ಲ ಅಂತ ಸಿದ್ದರಾಮಯ್ಯ ಅವರಿಗೆ ಗೊತ್ತಿದೆ. ಆದ್ದರಿಂದ ಪಕ್ಷದ ಹಿನ್ನಡೆಗೆ ಅವರೇ ಕಾರಣರಾಗ್ತಾ ಇದ್ದಾರೆ ಅಂತ ಪ್ರತಾಪ್ ಸಿಂಹ ಹೊಸ ಬಾಂಬ್ ಸಿಡಿಸಿದ್ರು. ಶಿರಾ ಮತ್ತು ರಾಜರಾಜೇಶ್ವರಿ ನಗರ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ನೀಡಿರುವ ಅವರು, ಬಿಜೆಪಿ ದೊಡ್ಡ ಅಂತರದಲ್ಲಿ ಗೆದ್ದಿದೆ. ಶಿರಾದಲ್ಲಿ ಬಿಜೆಪಿಗೆ ಅವಕಾಶ ಸಿಕ್ಕಿರಲಿಲ್ಲ. ಈಗ ಸಂಘಟಿತರಾಗಿ ಹೋರಾಟ ಮಾಡಿದ್ದಕ್ಕೆ ಗೆಲುವಾಗಿದೆ ಎಂದರು. ಉಪಚುನಾವಣೆ ಆಡಳಿತ ಪಕ್ಷದ ಪರವಾಗೇ ಇರುತ್ತೆ. ಉಪಚುನಾವಣೆಯಲ್ಲಿ ಹಣ, ಅಧಿಕಾರದ ದುರುಪಯೋಗದ ಆರೋಪ ಮಾಡಲಾಗಿದೆ. ಆದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಂಜನಗೂಡು, ಚಾಮರಾಜನಗರ ಉಪಚುನಾವಣೆಯಲ್ಲಿ ಹೇಗೆ ಗೆದ್ರು, ಉಪಚುನಾವಣೆಯನ್ನ ಹೇಗೆ ಮಾಡಬೇಕು ಅನ್ನೋದರ ಮೇಲ್ಪಂಕ್ತಿ ಹಾಕಿಕೊಟ್ಟವರೇ ಕಾಂಗ್ರೆಸ್ನವರು. ಉಪಚುನಾವಣೆಯಲ್ಲಿ ಎಲ್ಲ ಬಲಗಳು ಬಳಕೆ ಆಗೋದು ಸಹಜ. ಕಾಂಗ್ರೆಸ್ನವರು ಸೋತಾಗ ಅವರಿಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ನೆನಪಾಗುತ್ತೆ. ಆದರೆ ಅವರು ಗೆದ್ದ ಕ್ಷೇತ್ರಗಳಲ್ಲಿ ಈ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ ಅಂತ ಹೇಳಿದ್ರು. ಸುಮ್ಮನೆ ಆಸ್ಪತ್ರೆಯ ಕಟ್ಟಡವನ್ನು ಉದ್ಘಾಟಿಸಿ ಬಿಟ್ಟರೆ ಸಾಲದು. ಸುಸಜ್ಜಿತ ಸೌಲಭ್ಯಗಳನ್ನು ಕಲ್ಪಿಸಿದ ಮೇಲೆ ಉದ್ಘಾಟನೆ ಮಾಡಿ ಅಂದಿನಿಂದಲೇ ಜನರ ಸೇವೆಗೆ ಆಸ್ಪತ್ರೆಗಳನ್ನು ತೆರೆದಿಡಬೇಕು ಎಂದು ಶಾಸಕರಾದ ಎಸ್.ಎ. ರಾಮದಾಸ್ ಅವರು ಆರೋಗ್ಯ ರಕ್ಷಾ ಸಮಿತಿಯ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು. ಅವರು ನಿರ್ಮಾಣ ಹಂತದಲ್ಲಿರುವ ಮೈಸೂರಿನ ತುಳಸಿದಾಸ್ ಹೆರಿಗೆ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿದ್ದ ಗರ್ಭಿಣಿಯರ ಸಮಸ್ಯೆಗಳನ್ನು ಆಲಿಸಿದರಲ್ಲದೆ ಅವರಿಗೆ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಮಾಡುವಂತೆ ಹೇಳಿದರು. ನಂತರ ಆರೋಗ್ಯ ರಕ್ಷಾ ಸಮಿತಿಯ ಸಭೆ ನಡೆಸಿದ ಅವರು, ನೂತನ ಕಟ್ಟಡದ ಪ್ರಾರಂಭೋತ್ಸವಕ್ಕೂ ಮುಂಚೆ ಮಾನವ ಸಂಪನ್ಮೂಲ, ವೈದ್ಯಕೀಯ ಯಂತ್ರೋಪಕರಣಗಳು, ವೈದ್ಯಕೀಯ ಉಪಯೋಗಿ ಪದಾರ್ಥಗಳನ್ನು ಸಿದ್ಧಪಡಿಸಿ ಇಟ್ಟುಕೊಳ್ಳಬೇಕು. ರೋಗಿಗಳಿಗೆ ಮತ್ತು ಸಂದರ್ಶಕರಿಗೆ ಉಪಯೋಗವಾಗುವಂತೆ ಕ್ಯಾಂಟೀನ್ ಸೌಲಭ್ಯ ಕಲ್ಪಿಸಬೇಕು ಎಂದು ಸಭೆಯಲ್ಲಿ ಪ್ರಸ್ತಾಪಿಸಿದರು. ವೈದ್ಯರು ಮತ್ತು ಅಟೆಂಡರ್ಗಳಿಗೆ ವಸತಿ ಗೃಹಗಳನ್ನು ನಿರ್ಮಾಣ ಮಾಡುವುದಕ್ಕೆ 2 ವಾರಗಳ ಒಳಗೆ ನಕ್ಷೆ ಮತ್ತು ಎಸ್ಟಿಮೇಟ್ ಸಿದ್ಧಪಡಿಸಲು ಸೂಚಿಸಿದ ಶಾಸಕ ರಾಮದಾಸ್, ರೋಗಿಗಳೊಂದಿಗೆ ಬಂದ ಸಂಬಂಧಿಗಳಿಗೆ ಶೌಚಗೃಹಗಳು ಮತ್ತು ವಿಶ್ರಾಂತಿ ಕೊಠಡಿಗಳನ್ನು ನಿರ್ಮಿಸುವಂತೆಯೂ ಸೂಚನೆ ನೀಡಿದರು. ವೈದ್ಯರು, ಅರೆ ವೈದ್ಯಕೀಯ ಸಿಬ್ಬಂದಿಗಳು ಮತ್ತು ಇತರ ಸಿಬ್ಬಂದಿಗಳಿಗಾಗಿ ವಿಶ್ರಾಂತಿ ಕೊಠಡಿಗಳನ್ನು ನಿರ್ಮಿಸುವುದಕ್ಕೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ವಿವರ ನೀಡಿ ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರ ಅನುಮೋದನೆ ಪಡೆದು ಹೆಚ್ಚುವರಿಯಾಗಿ 67 ಲಕ್ಷ ರುಗಳ ಅನುದಾನವನ್ನು ಬಿಡುಗಡೆ ಮಾಡಿಸಲು ರಕ್ಷಾ ಸಭೆಯಲ್ಲಿ ನಿರ್ಧರಿಸಲಾಯಿತು. ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ನಗರ ಪಾಲಿಕೆ ಸದಸ್ಯೆ ಪಲ್ಲವಿ ಬೇಗಂ, ಸಮಿತಿಯ ಸದಸ್ಯರಾದ ಶಿವಪ್ಪ, ಪಿಟಿ ಕೃಷ್ಣ, ಗಿರೀಶ್, ಸಂತೋಷ್, ವಿಜಯಕುಮಾರಿ, ವೈದ್ಯಾಧಿಕಾರಿಗಳಾದ ಸೋಮಶೇಖರ್, ಚಂದ್ರಶೇಖರ್, ಆರೋಗ್ಯ ಇಲಾಖೆಯ ಇಂಜಿನಿಯರ್ ಶ್ರೀನಿವಾಸ್ ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು.